100 ರೂಪೀಸ್ ಕೊಡ್ತಾ? ಇಲ್ಲ. ನನಗೆ ಒಂದು ಡೌಟ್ ಇದೆ. ಈ ದೋಸೆ ಇದನ್ನ ಇಂಚನ್ನ ಕ್ಲೀನ್ ಮಾಡೋದಕ್ಕೆ ಯಾಕೆ ಪರ್ಕೆನೇ ಯೂಸ್ ಮಾಡ್ತಾರೆ? ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಬೆಣ್ಣೆ ಮಸಾಲೆ ದೋಸೆ ಇದು. ಅರೆ ಬೆಣ್ಣೆನೇ ಕಾಣಿಸ್ತಾ ಇದೆ. ಅದು ಇಷ್ಟ ಗಂಟೆ ಇರುತ್ತಾ? ಕರ್ಗೋಗಿರುತ್ತೆ. ನಿಜವಾಗ್ಲೂ ಉಡುಪಿ ಹೋಟ್ಲಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಈ ದೋಸೆಗಿಂತ. ತುಪ್ಪ ಸ್ಮೆಲ್ ಮೂಗೋಗಿ ಇಲ್ಲಿಗೆ ಬರ್ತದೆ. ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ನೀಟ್ನೆಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಅದೇ ಫುಡ್ ಪ್ರೈಸ್ ಮಾತ್ರ ತುಂಬಾ ಜಾಸ್ತಿ ಆಯಿತು. ಐಟಮ್ ಕೇಸರಿ ಬಾತ್ ತುಂಬಾ ಸ್ವೀಟ್ ಇತ್ತು. ಮಸಾಲೆ ದೋಸೆ ಮಾತ್ರ ನಿಜವಾಗ್ಲೂ ನಮ್ಗೆ ಒಂಚೂರು ಇಷ್ಟನೇ ಆಗಲಿಲ್ಲ. ಫುಲ್ಲು ಓವರ್ ಹೈಪ್ ಆಯಿತು ಪ್ರೈಸ್ ಎಲ್ಲಾನು. ಅಂತ ಟೇಸ್ಟ್ ಎಲ್ಲ ಏನಿಲ್ಲ, ತಿನ್ಬೋದು ಅಷ್ಟೇ. ನಾರ್ಮಲ್ ಹೋಟ್ಲಿಗೆಲ್ಲ ಕಂಪೇರ್ ಹೆಂಗ್ ಮಾಡ್ತೀವಿ ಅದೇ ರೀತಿ ತಿನ್ಬೋದು ಅಷ್ಟೇ. ನಿಮ್ಮವನು ನಿಮ್ಮ ಮನೆಯವನು. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎಲ್ಲರಿಗೂ ನಮಸ್ಕಾರ. ಆನಂದ್ 360 ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನದಿಂದ ಅನ್ಕೋತಾ ಇದ್ವಿ, ಆದ್ರೆ ಹೋಗಕ್ ಆಗ್ತಾನೆ ಇರ್ಲಿಲ್ಲ. ಹೋಗೋಣ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಅನ್ಕೊಂಡು ತುಂಬಾ ದಿನದಿಂದ ಅನ್ಕೋತಿದ್ವಿ, ಹೋಗಕ್ಕೆ ಆಗಿರ್ಲಿಲ್ಲ. ಆದ್ರೆ ಆ ಟೈಮ್ ಇವಾಗ ಬಂದಿದೆ. ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದೀವಿ. ಇವಾಗ ನಾವು ಬಂದಿದ್ದೀವಿ ರಾಮೇಶ್ವರಂ ಕೆಫೆಗೆ. ಇದು ರಾಜಾಜಿನಗರ ನಿಯರ್ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಹತ್ರ ರಾಮೇಶ್ವರಂ ಕೆಫೆ ಹತ್ರ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಏನು ಅಂತ ತಿಂದು ಹೇಳ್ತೀವಿ. ಬನ್ನಿ ನೋಡೋಣ. ರವಾ ಮಸಾಲೆ ಬೆಣ್ಣೆ ಮಸಾಲೆ ದೋಸೆ ಇದಿದೆಯಾ ಸರ್? ಇದು ಕೇಸರಿ ಬಾತ್ ಇದೆಯಾ? ಕೇಸರಿ ಬಾತ್ ಆರ್ಡರ್ ಮಾಡ್ತಾ ಇದ್ದಾರೆ. ತುಪ್ಪದ ಆನಿಯನ್ ದೋಸೆ ಸಾಕಷ್ಟು 380 ಇಲ್ಲ 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 ಕೇಸರಿ ಬಾತಲ್ಲಿ ಅದು ಸಪ್ರೇಟ್ ಇದೆಯಾ? ಅಲ್ಲಿ ದೋಸೆ ಕೌಂಟ್ರ್ ಕೊಟ್ಟಿದ್ದೀವಿ. ಇಲ್ಲಿ ಇವಾಗ ಕೇಸರಿ ಬಾತ್ ಸಪ್ರೇಟ್ ಮಾಡಿದ್ವಿ. ಕೇಸರಿ ಬಾತ್ ಒಂದಕ್ಕೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ನಾವು ಟೋಟಲ್ ಆಗಿ ಬೆಣ್ಣೆ ಮಸಾಲೆ ದೋಸೆ, ಕೇಸರಿ ಬಾತು ಮತ್ತೆ ರಾಗಿ ದೋಸೆ ಅಂತೆ ಇದನ್ನ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೀವಿ. ಟೋಟಲ್ ಆಗಿ ನಮ್ದು 385 ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಸುಚಿ ಹೇಳಿ. ಫಸ್ಟ್ ಟೈಮ್ ತಿಂತಾ ಇರೋದು. ಏನ್ ಹೇಳಿ? ಟೇಸ್ಟ್ ಮಾಡಬೇಕು. ಎತ್ಕೊಳ್ಳಿ ಕೇಸರಿ ಬಾತ್. ಕೇಸರಿ ಬಾತ್ನ ಆಲ್ರೆಡಿ ಸುಚಿತ್ರ ಅವ್ರು ತಿಂತಾ ಇದ್ದಾರೆ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ಆಕ್ಚುಲಿ ಕೇಸರಿ ಬಾತ್ಗೆ 100 ರೂಪೀಸ್ ವರ್ತಾ? ಯಾವ ಥರ ಟೇಸ್ಟ್ ಇದೆ, ಹೆಂಗಿದೆ? ಓಕೆ, ಚೆನ್ನಾಗಿದೆ. ಓಕೆ ಓಕೆನಾ ಇಲ್ಲ ಅಂದರೆ ಯಾವ ಥರ? ಓಕೆ, ಚೆನ್ನಾಗಿದೆ. ಅಂದರೆ 100 ರೂಪೀಸ್ ವರ್ತಾ? ಇಲ್ಲ. ನಾರ್ಮಲ್ ನಮ್ಮ ಕಡೆ ಸಿಗೋ ಥರ ಮಾಮೂಲಿ ಹೋಟ್ಲುಗಳಲ್ಲಿ ಸಿಗೋ ಥರನೇ ಇದೆ ಇಲ್ಲ ಸ್ವಲ್ಪ ಏನೋ ಟೇಸ್ಟ್ ಚೇಂಜ್ ಚೆನ್ನಾಗಿದೆಯಾ? ಸ್ವಲ್ಪ ಚೇಂಜ್ ಇದೆ, ಡಿಫ್ರೆನ್ಸ್ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿಗಳು ನಾರ್ಮಲ್ ಆಗಿ ಸಿಗೋ ಕಡೆಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇದೆಯಾ? ನೀವು ತಿನ್ನಿ ಬನ್ನಿ, ನಾನೇ ಖಾಲಿ ಈಗ ಮಾಡ್ಬಿಡ್ತೀನಿ. ನಾನು ಟೇಸ್ಟ್ ಮಾಡ್ತೀನಿ. ಇಲ್ಲಿ ಕೇಸರಿ ಬಾತ್ ಟೇಸ್ಟ್ ಮಾಡ್ತಾ ಇದೀನಿ ನೋಡಿ. ಶುಚಿ ನೋಡಿದ್ರೆ ನಾರ್ಮಲ್ ಆಗಿ ಅಂದರೆ ಅಷ್ಟೆಲ್ಲ ಏನಿಲ್ಲ, ಹೊರತಾಗ ಲೆವೆಲ್ಗೆಲ್ಲ ಅಂತ ಹೇಳಿದಾಳೆ. ಬನ್ನಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡಿ ಹೆಂಗಿರುತ್ತೆ. ಮತ್ತೆ ಎಲ್ಲ ಕಡೆನೂ ಸಿಗೋ ಥರನೇ ಇದೆ. ಅದೇ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಅಷ್ಟೇ. ಟೇಸ್ಟ್ ಎಲ್ಲ ಏನು ಆ ಥರ ಏನು ಬೇರೆ ಏನಿಲ್ಲ, ಎಲ್ಲ ನಾರ್ಮಲ್ ಥರನೇ ಇದೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಅಷ್ಟೇ ಡಿಫ್ರೆನ್ಸ್. ಇನ್ನೊಂದು ಓಕೆ ತಿನ್ಬೋದು, ಆದರೆ 100 ರೂಪಾಯಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ. ಸುಚಿತ್ ಅವರು ಕೇಸರಿ ಬಾತ್ನ ಖಾಲಿ ಮಾಡಿದ್ದಾರೆ ಇವಾಗ. ಓಕೆ ಟೇಸ್ಟ್ ಹೊತ್ತು ಪರವಾಗಿಲ್ಲ. ಸ್ವೀಟ್ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು. ನಿಮಗೆ? ಜಾಸ್ತಿ ಅಲ್ಲ, ತುಂಬ ಜಾಸ್ತಿ ಇದೆ. ಸ್ವೀಟ್ ತುಂಬ ಜಾಸ್ತಿ ಇದೆ. ಬನ್ನಿ ನೆಕ್ಸ್ಟ್ ಇನ್ನು ದೋಸೆ ಇದೆ, ಟ್ರೈ ಮಾಡೋಣ. ಇಲ್ಲಿಂದ ಫುಲ್ಲು ಓಪನ್ ಪ್ಲೇಸು, ಯಾರು ಬೇಕಾದ್ರೂ ಮಾಡ್ಬೋದು ಆಲ್ಮೋಸ್ಟು. ಒಂದು ದೋಸೆ ಬಂದಿದೆ, ಇನ್ನೊಂದು ರಾಗಿ ದೋಸೆ ಒಂದು ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ದೋಸೆ ಹೆಂಗಿದೆ? ಅದಕ್ಕೋಸ್ಕರ ವೆಯ್ಟಿಂಗ್.
ನಿನ್ಗೇನಾದ್ರು ಗೊತ್ತಾ? ನಿಮ್ಗೆ ದೋಸೆನ ಇದು ಮಾಡಾದ್ಮೇಲೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಪರ್ಕೆನ ಯಾಕೆ ಯೂಸ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳ್ಬೇಕು, ನಮಗ್ ಹೆಂಗ್ ಗೊತ್ತಿರ್ಬೇಕು ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಒಂಚೂರು ಕಮೆಂಟ್ ಮಾಡಿ ಹೇಳಿ. ಕಾಮೆಂಟ್ ಮಾಡಿ. ಒಂದು ದೋಸೆ ಬಂದಿದೆ, ರಾಗಿ ದೋಸೆಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಕ್ರೌಡ್ ತುಂಬ ಇದೆ. ನನಗೆ ಒಂದು ಡೌಟ್ ಇದೆ, ಈ ದೋಸೆ ಇದನ್ನ ಇಂಚನ್ನ ಕ್ಲೀನ್ ಮಾಡೋದಕ್ಕೆ ಯಾಕೆ ಪರ್ಕೆನೇ ಯೂಸ್ ಮಾಡ್ತಾರೆ? ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಸಾಲೆ ದೋಸೆನ ಟ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಸುಚಿ. ನಮ್ಗೆ ಇನ್ನೂ ರಾಗಿ ದೋಸೆ ಒಂದು ಬರಬೇಕಿತ್ತು, ಅದು ಮಿಸ್ ಆಗಿದೆ. ಅದನ್ನ 5 ಮಿನಿಟ್ಸ್ ಲೇಟ್ ಆಗುತ್ತಂತೆ. ಟೇಸ್ಟ್ ಹೆಂಗಿದೆ ಹೇಳ್ತೀರಿ ಇವಾಗ ನೋಡಿ. ಸುಚಿತ್ರ ಅವರು ತಿಂತಾ ಇದ್ದಾರೆ. ನಾರ್ಮಲ್ ಆಗೇ ಇದೆ, ನಾರ್ಮಲ್ ಆಗೇನೆ ಇದೆಯಾ? ಅದ್ರ ಆಯಿಲ್ ಜಾಸ್ತಿ ಆಯ್ತು. ಬೆಣ್ಣೆ ಮಸಾಲೆ ದೋಸೆ ಇದು, ಅರೆ ಬೆಣ್ಣೆನೇ ಕಾಣಿಸ್ತಾ ಇದೆ. ಅದು ಇಷ್ಟ ಗಂಟೆ ಇರುತ್ತಾ, ಕರ್ಗೋಗಿರುತ್ತೆ. ಹೌದು, ಕೊಟ್ಟು ಆಲ್ರೆಡಿ ಒಂದು 5 ಮಿನಿಟ್ಸ್ ಆಗಿತ್ತು. ನಾವು ರಾಗಿ ದೋಸೆಗೋಸ್ಕರ ವೇಟ್ ಮಾಡ್ತಾ ಇದ್ದೋ. ಮಾಮೂಲಿ ನಾರ್ಮಲ್ ಆಗೇ ಇದೆ. ನಾರ್ಮಲ್ ದೋಸೆ ನಾವು ಮಾಮೂಲಿ ಹೋಟ್ಲಲ್ಲಿ ತಗೊಳ್ಳೋ ಥರ ಇದೆಯಾ ಇಲ್ಲ ಆ ಥರನೇ ಇದೆ, ಆ ಥರನೇ ಇದೆ. ಏನು ಸ್ವಲ್ಪನೂ ಚೇಂಜಸ್ ಏನಿಲ್ಲ? ಏನು ಇಲ್ಲ, ಅದೇ ಫುಲ್ ಮಂದಾಗೈತೆ. ಈಗ ಡಿಫ್ರೆನ್ಸ್ ಅಂದ್ರೆ ಅದೇ. ಮಸಾಲೆ ದೋಸೆ ಆಲ್ಮೋಸ್ಟ್ ತೆಳುವಾಗಿರುತ್ತೆ, ಆದ್ರೆ ಇದು ಮಾತ್ರ ಫುಲ್ ಚಿಕ್ಕಾಗೈತೆ. ಬನ್ನಿ ಈಗ ನಾನು ಟೇಸ್ಟ್ ಮಾಡ್ತೀವಿ, ನೋಡೋಣ. ಟೇಸ್ಟ್ ಮಾಡ್ತವ್ರೆ, ಹೇಳಿ ಇವಾಗ ಹೆಂಗಿದೆ. ಚಟ್ನಿ ಜೊತೆಗೆ ಹೌದು, ಈ ದೋಸೆ ಕಂಪೇರ್ ಮಾಡಿದ್ರೆ ನಮ್ಮ ಮನೆಗೆ ಯಾರು ಉಡುಪಿ ಹೊಟ್ಟೆ ಸ್ವಲ್ಪ ಅದೇ ಚೆನ್ನಾಗಿದೆ ಅನ್ಕೋತೀನಿ. ನಿಜವಾಗ್ಲೂ ಉಡುಪಿ ಹೋಟ್ಲಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಈ ದೋಸೆಗಿಂತ. ಏನ್ ಡಿಫ್ರೆನ್ಸ್ ಅನ್ನಿಸ್ತು? ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಏನ್ ಡಿಫ್ರೆನ್ಸ್ ಅಂತ ಕೇಳ್ತಿದ್ರಲ್ಲ, ಇಲ್ಲಿ ಪಲ್ಯ ತೋರಿಸಿ. ಆಕ್ಚುಲಿ ಇದು ಆಲೂಗಡ್ಡೆ ಪಲ್ಯ ಜೊತೆ ಇನ್ನೂ ಸ್ವಲ್ಪ ಮಿಕ್ಸ್ ಆಗಿದೆ, ಅದೇನೆ ತರಕಾರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಜೊತೆಗೆ ಅದ್ರ ಜೊತೆಗೆ ಒಂದ್ಸಲ ಟೇಸ್ಟ್ ನೋಡ್ತೀನಿ. ಅದೊಂದೇ ಆಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಇಲ್ಲಿ ಚೆನ್ನಾಗೈತೆ, ಪಲ್ಯ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಆದ್ರೆ ಕ್ಯಾರೆಟ್ ಎಲ್ಲಾನು ಹಾಕಿ ಮಾಡೋರು ಇವರು. ರಾಗಿ ದೋಸೆನೂ ಬಂತು. ಈಗ ಮಸಾಲೆ ದೋಸೆ ಏನೋ ಸ್ವಲ್ಪ ಪೆಂಡಿಂಗ್ ಇದೆ. ಮಸಾಲೆ ದೋಸೆ ಸ್ವಲ್ಪ ಪೆಂಡಿಂಗ್ ಇದೆ. ಎರಡೂ ಇದು ಮಾಡ್ತಾ ಇದ್ದಂಗೆ ಮಸಾಲೆ ದೋಸೆ ಖಾಲಿ ಆಯ್ತಾ ಇದೆ. ರಾಗಿ ದೋಸೆ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮನೇಲಿ ಮಾಡೋದಕ್ಕೂ ಔಟ್ ಸೈಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ರಾಗಿ ದೋಸೆ ಡಿಫ್ರೆಂಟ್ ಆಗಿದೆಲ್ಲ ನೋಡೋದಕ್ಕೆ. ತುಪ್ಪ ಸ್ಮೆಲ್ ಮೂಗು ಇಲ್ಲಿಗೆ ಬರ್ತದೆ. ಅದೇ ತುಪ್ಪ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ದಾರೆ, ಅದೊಂದು ಕಾಂಪ್ರಮೈಸ್ ಇದೆ ತುಪ್ಪಗೆ ಮಾತ್ರ. ಚೆನ್ನಾಗಿ ಆಗ್ತವ್ರು ಮಾತ್ರ. ಹೌದು, ಆ್ಯಕ್ಚುಲಿ ಇದು ರಾಗಿ ದೋಸೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಸ್ವಲ್ಪ ಡಿಫ್ರೆಂಟಾಗಿ ನೋಡಿರೋದು ರಾಗಿನೇ. ಮನೇಲೆಲ್ಲ ಮಾಡೋದೇ ಬೇರೆ ರೀತಿ, ಔಟ್ ಸೈಡೇ ಬೇರೆ ರೀತಿ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ. ಅದೇ 2 ತರ ಚಟ್ನಿ ಕೊಡ್ತಾವ್ರೆ. ಈಗ 2 ತಿಂದಿರೋದು ರಾಗಿ ದೋಸೆ ನಿಜ ತುಂಬಾ ಚೆನ್ನಾಗಿದೆ. ಅದು ಇದ್ರ ಜೊತೆ ಸಾಗು ಜೊತೆ ತುಂಬಾ ಚೆನ್ನಾಗಿದೆ ರಾಗಿ ದೋಸೆ. ನಾನು ಇಲ್ಲಿಗೆ ಬಂದರೆ ನಿಜ ಮಸ್ಟ್ ಟ್ರೈ ರಾಗಿ ದೋಸೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಓವರ್ ಅಪ್ ಆಯಿತು, ಪ್ರೈಸ್ ಎಲ್ಲ ನಿಜ ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು ಪ್ರೈಸ್ಗಳು. ಇದ್ದಿರೋ ನಿಜ ನನಗೆ ತುಂಬ ಸ್ವಲ್ಪ ಇಷ್ಟ ಆಗಿದ್ದು ಇದ್ದೇನೆ. ನಾವು ತಗೊಂಡಿರೋದ್ರಲ್ಲಿ ಮಾತ್ರ ರಾಗಿ ದೋಸೆ ಇಷ್ಟ ಆಗಿದೆ. ಸಾಗು ಜೊತೆ ಮಾತ್ರ ತುಂಬ ಚೆನ್ನಾಗಿತ್ತು. ಅದೇ 2 ತರ ಚಟ್ನಿ ಕೊಟ್ಟಿದ್ದಾರಲ್ಲ ಎಲ್ಲದಕ್ಕೂ, ದೋಸೆಗೂ ಅದನ್ನೇ ಕೊಟ್ಟಿದ್ರು. ಎಲ್ಲದಕ್ಕೂ 2 ಥರ ಚಟ್ನಿ. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ, ಒಳಗಡೆ ನೀಟ್ನೆಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಅದೇ ಫುಡ್ ಪ್ರೈಸ್ ಮಾತ್ರ ತುಂಬ ಜಾಸ್ತಿ ಆಗಿದೆ. ಒಳಗಡೆನೂ ಫುಲ್ ಕ್ಲೀನ್ ಆಗಿದೆ ಅಲ್ಲ? ಒಳಗಡೆ ನೀಟಾಗಿ, ಅದು ಓಪನ್ ಪ್ಲೇಸ್ ಅಲ್ವಾ, ಆಲ್ಮೋಸ್ಟ್ ನೀಟಾಗೇ ಇದೆ. ಇದೊಂದೇ ಒಂದು ಪ್ರೈಸ್ ಒಂದು ಸ್ವಲ್ಪ ಕಡಿಮೆ ಇದ್ದಿದ್ರೆ ನಿಜ ರಾಮೇಶ್ವರಂ ಕೆಫೆ ಇನ್ನೂ ತುಂಬ ಖುಷಿಯಾಗಿರೋದು. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಸುಚಿತ್ರ ಅವ್ರು ಟೇಸ್ಟ್ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ತಾರೆ ರಾಗಿ ದೋಸೆ ಹೆಂಗಿದೆ ಅಂತ. ಹೆಂಗಿದೆ ಸುಚಿತ್ರ ಅವರೇ? ಸಾಗು ಜೊತೆ ತುಂಬ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನಾವು ತಿಂದಿದ್ರಲ್ಲಿ ಸ್ವಲ್ಪ ಇದೆ ಹೊರ್ತು, ಇದೆ ಓಕೆ. ಸಾಗು ಜೊತೆ ತಿಂತಾರೆ ಇನ್ನೂ ತಿನ್ನೋಣ ಅನಿಸ್ತದೆ. ದೋಸೆನೂ ಚೆನ್ನಾಗಿದೆ, ಆದ್ರೆ ಎಲ್ಲಾ ಕಡೆ ತಗೊಳ್ಳೋ ತರನೇ ನಾರ್ಮಲ್ ಆಗಿದೆ ಅಷ್ಟೇ.
ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ದೋಸೆ ನಿಜ ಅಂದ್ರೆ ರಾಗಿ ದೋಸೆ ಮಾತ್ರ ತುಂಬಾ ಚೆನ್ನಾಗಿದೆ, ಹೌದು, ವರ್ತ್ ಇದೆ. ಚೆನ್ನಾಗಿದೆ ಇದು. ಸಾಗು ಜೊತೆಗೆ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಬಂದ್ರೆ ಮಸ್ಟ್ ಟ್ರೈ ರಾಗಿ ದೋಸೆ. ಬೇರೆ ರೈಸ್ ಐಟಮ್ ತಗೋಬೋದಿತ್ತು, ನಾವು ರೈಸ್ ಐಟಮ್ ಏನು ತೊಗೊಂಡಿರ್ಲಿಲ್ಲ, ಜಸ್ಟ್ ದೋಸೆ ಐಟಮ್. ಕೇಸರಿ ಬಾತ್ ತುಂಬಾ ಸ್ವೀಟ್ ಇತ್ತು. ಮಸಾಲೆ ದೋಸೆ ಮಾತ್ರ ನಿಜವಾಗ್ಲೂ ನಮ್ಗೆ ಒಂಚೂರು ಇಷ್ಟನೇ ಆಗಲಿಲ್ಲ. ನಿಮ್ಗೆ ಇಷ್ಟ ಆಯ್ತಾ ಮಸಾಲೆ ದೋಸೆ? ಮಾಮೂಲಿ ನಾರ್ಮಲ್ ಆಗಿ ಇದೆ, ಚೆನ್ನಾಗೇ ಇದೆ. ಇಷ್ಟನೇ ಆಗ್ಲಿಲ್ಲ ಅಂತ ಹೇಳಕ್ಕಾಗಲ್ಲ, ಚೆನ್ನಾಗೇ ಇದೆ. ಆದ್ರೆ ನಾರ್ಮಲ್ ಆಗಿ ಎಲ್ಲಾ ಕಡೆನೂ ತಿನ್ನೋ ತರನೇ ಇದೆ ಅಷ್ಟೇ. ಫಿನಿಶ್ ಆಯ್ತಾ ಬಂತು ರಾಗಿ ದೋಸೆ? ಫಿನಿಶ್ ಆಯ್ತಾ ಬಂತು. ನಾನು ತಿಂದಿದ್ರಾಗ ಸ್ವಲ್ಪ ಇದೇ ವರ್ಕ್ ಅನ್ನಿಸ್ತಪ್ಪ, ಪ್ರೈಸ್ ವೈಸು, ಟೇಸ್ಟ್ ವೈಸು ಅವೆರಡಿಗೂ ಕಂಪೇರ್ ಮಾಡಿದ್ರೆ ರಾಗಿ ದೋಸೆ ಸ್ವಲ್ಪ ಚೆನ್ನಾಗಿದೆ. ನಾವು ತಿಂದಿದ್ರಲ್ಲಿ ಏನೇನೋ ಇಷ್ಟ ಆಯ್ತು ಸುಚ್ಚಿ ಈಗ? ಫಸ್ಟು ರಾಗಿ ದೋಸೆ, ಆಮೇಲೆ ಮಸಾಲೆ ದೋಸೆ, ಆಮೇಲೆ ಕೇಸರಿ ಬಾತು. ಕೇಸರಿ ಬಾತ್ ಚೆನ್ನಾಗಿತ್ತು, ಆದರೆ ಫುಲ್ಲು ಸ್ವೀಟ್ ಆಗ್ಬಿಟ್ಟು ಏನೋ ಸ್ವಲ್ಪ ಯಾಕೋ ಬಾಯಿಗೆ ಒಂಥರ ಹೊಡೆದು. ಹೌದಲ್ವಾ? ನಿಮ್ಗೇನು ಇಷ್ಟ ಆಯ್ತು? ನನಗೆ ಫಸ್ಟು ರಾಗಿ ದೋಸೆ, ಸೆಕೆಂಡು ಕೇಸರಿ ಬಾತು, ಮೂರನೇದು ಮಾತ್ರ ಬೆಣ್ಣೆ ದೋಸೆ. ಅದು ನಿಜವಾಗ್ಲೂ ನನಗೆ ಬೆಣ್ಣೆ ದೋಸೆ ಒಂಚೂರು ಇಷ್ಟನೇ ಆಗಲಿಲ್ಲ. ರಾಗಿ ದೋಸೆ ಚೆನ್ನಾಗಿತ್ತು. ಆಲ್ಮೋಸ್ಟ್ ತಿಂದಿದ್ರಲ್ಲಿ ಸ್ವಲ್ಪ ಬೆಣ್ಣೆ ದೋಸೆ ಮಸಾಲೆ ಅದು ಇಷ್ಟನೇ ಆಗಲಿಲ್ಲ. ಇನ್ನೊಂದು ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಫುಲ್ಲು ಓವರ್ ಹೈಪ್ ಆಯಿತು ಪ್ರೈಸು ಎಲ್ಲನೂ. ಅಂಥ ಟೇಸ್ಟ್ ಎಲ್ಲ ಏನಿಲ್ಲ, ತಿನ್ಬೋದು ಅಷ್ಟೇ. ಈಗ ನಾರ್ಮಲ್ ಹೋಟ್ಲಿಗೆಲ್ಲ ಕಂಪೇರ್ ಹೆಂಗೆ ಮಾಡ್ತೀವಿ ಅದೇ ರೀತಿ ತಿನ್ಬೋದು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ. ಬಾಯ್. ಅಷ್ಟೇ.